ಎಲ್ಲರಿಗೂ ನಮಸ್ಕಾರ. ಪ್ರಪಂಚದ ಬಹುತೇಕ ವ್ಯವಸ್ಥೆ ಇಂದು ರಾಸಾಯನಿಕ ಅಥವಾ ಪರಿಸರಕ್ಕೆ ಹಾನಿಕಾರಕ ಸಂಯುಕ್ತಗಳನ್ನು ಬಳಸಿ ವಾತಾವರಣ ವಿರೂಪಗೊಳ್ಳುವಂತಹ ಸನ್ನಿವೇಶ ಸೃಷ್ಟಿಯಾಗಿರುವುದು ಸುಳ್ಳಲ್ಲ. ಉತ್ಪಾದಕ ಕಂಪನಿಗಳದ್ದು ಇಲ್ಲಿ ಒಂದು ಪಾತ್ರ. ಆದರೆ ಪ್ರಮುಖ ಪಾತ್ರವನ್ನು ನಿರ್ವಹಿಸುವುದು ಗ್ರಾಹಕರು. ಪರಿಸರ ಪ್ರಜ್ಞೆ ಎಂಬುದು ಒಬ್ಬ ಗ್ರಾಹಕನ ಜವಾಬ್ದಾರಿ. ಯಾವುದೇ ವಸ್ತುಗಳನ್ನು ಖರೀದಿಸುವಾಗ ಯೋಚಿಸಿ ಪರ್ಯಾಯ ವಸ್ತು ಅಥವಾ ಪರಿಸರ ಸ್ನೇಹಿ ವಸ್ತುಗಳನ್ನು ಖರೀದಿಸುವುದು ಪರಿಸರ ಪ್ರಜ್ಞೆ ಇರುವ ಗ್ರಾಹಕನ ಲಕ್ಷಣ. ಪ್ಲಾಸ್ಟಿಕ್ ಬಳಕೆ ಪರಿಸರಕ್ಕೆ ಯಾವ ರೀತಿಯಲ್ಲಿ ವ್ಯತಿರಿಕ್ತ ಪರಿಣಾಮ ಬೀರುತ್ತದೆ ಎನ್ನುವ ಸಣ್ಣ ತುಣುಕನ್ನು ಪ್ರದರ್ಶಿಸುವ ಮೂಲಕ ಪರಿಸರ ಪ್ರಜ್ಞೆ ಎಷ್ಟು ಅಗತ್ಯ ಎಂದು ತೋರಿಸುವ ಪ್ರಯತ್ನ ಮಾಡುತ್ತಿದ್ದೇವೆ. ದಯವಿಟ್ಟು ಪ್ಲಾಸ್ಟಿಕ್ ಚೀಲದ ಪರ್ಯಾಯವಾಗಿ ಬಟ್ಟೆ ಚೀಲಗಳನ್ನು ಕೇಳಿ ಖರೀದಿಸುವ ಹವ್ಯಾಸವನ್ನು ರೂಢಿಸಿಕೊಳ್ಳುವುದು ಉತ್ತಮ. ಅನು ಅವಸರದಿಂದ ಕಾಲೇಜಿಗೆ ಹೋಗುತ್ತಾಳೆ. ಯಾಕೆ ಇಷ್ಟು ಅರ್ಜೆಂಟ್ ಮಾಡ್ತಿದ್ದೆ? ಏನು ವಿಷಯ? ಇವತ್ತು ಸೆಮಿನಾರ್ ಅಲ್ವಾ ಕ್ಲಾಸ್ನಲ್ಲಿ? ಇವತ್ತು ಸೆಮಿನಾರ್ ಇದೆ ಅಲ್ವಾ? ಮಾತಾಗಿದೆ. ಮತ್ತೆ ಏನು ಮಾಡ್ತಾರೆ ಸೆಮಿನಾರ್? ಬಾಬಿ ಈಗ ಹೋಗು. ಇವತ್ತು ನಾವು ಪರಿಸರ ಪ್ರಜ್ಞೆ ಮತ್ತು ಸ್ವಚ್ಛ ವಾತಾವರಣದಲ್ಲಿ ನಮ್ಮ ಪಾತ್ರ ಏನಿರುವುದನ್ನು ನೋಡುವ. ನೀವು ಚಾಕ್ಲೇಟ್ ಬಿಸ್ಕಿಟ್ ಎಲ್ಲ ತಿಂದಿರಲ್ವಾ ಎಲ್ಲ ಅದರ ವ್ಯಾಪಾರವನ್ನು ಎಲ್ಲೆಲ್ಲಿ ಬಿಸಾಕೋದ್ರಿಂದ ಅದು ಮಣ್ಣಿನಲ್ಲಿ ಡಿಸ್ಪೋಸಲ್ ಆಗುವುದಿಲ್ಲ. ಇದರಿಂದ ಪರಿಸರಕ್ಕೆ ತುಂಬ ಎಫೆಕ್ಟ್ ಆಗುತ್ತೆ. ಮತ್ತು ಆ ವ್ಯಾಪಾರನೆಲ್ಲ ಈಗ ಪ್ರಾಣಿಗಳು ಬಂದು ತಿಂತದೆ. ಅದರ ಹೆಲ್ತಿಗೆ ಸಹ ಅದು ಪ್ರಾಬ್ಲಮ್ ಆಗ್ತದೆ. ಪರಿಸರ ಪ್ರಜ್ಞೆ ಮತ್ತು ಸ್ವಚ್ಛ ವಾತಾವರಣದಲ್ಲಿ ನಮ್ಮ ಪಾತ್ರ ಏನು ಅಂತ ಹೇಳ್ತಾ ಇದ್ದಾರೆ. ಇದನ್ನ ಉದಾಹರಣೆಗಳ ಮೂಲಕ ತಿಳಿಸ್ಕೊಡ್ತೇನೆ. ಈಗ ಇಂತಹ ಪ್ಲಾಸ್ಟಿಕ್ ಸೌಟುಗಳನ್ನು ಬಳಸುವ ಬದಲು ನೀವು ಇಂತಹ ಮರದ ಸೌಟುಗಳನ್ನೆಲ್ಲ ಬಳಸಬೇಕು. ಕೃಷಿಯಲ್ಲಿ ರಾಸಾಯನಿಕ ಗೊಬ್ಬರವನ್ನು ಬಳಸುವ ಬದಲು ಸಾವಯವ ಗೊಬ್ಬರವನ್ನು ಬಳಸುವುದರಿಂದ ಮಣ್ಣಿನ ಫಲವತ್ತತೆ ಮತ್ತು ಕೃಷಿ ಕೂಡ ಅಭಿವೃದ್ಧಿ ಆಗ್ತದೆ. ಈಗ ಹೆಚ್ಚಾಗಿ ಪೆಟ್ರೋಲ್ ವೆಹಿಕಲ್ ತುಂಬಾ ಯೂಸ್ ಮಾಡ್ತಾರೆ. ಅದರ ಬದಲು ಎಲೆಕ್ಟ್ರಿಕ್ ವೆಹಿಕಲ್ ಯೂಸ್ ಮಾಡಿದ್ರೆ ಏರ್ ಪೊಲ್ಯೂಷನ್ಸ್ ಕಮ್ಮಿ ಆಗ್ತದೆ ಮತ್ತು ಅದರ ಕಾಸ್ಟ್ ಕೂಡ ನಮಗೆ ಚೀಪ್ ಆಗಿರ್ತದೆ. ಹಾಗಾಗಿ ಪರಿಸರ ಸ್ನೇಹಿ ವಸ್ತುಗಳನ್ನು ಬಳಸಿ ಪರಿಸರವನ್ನು ಉಳಿಸೋಣ ಮತ್ತು ರಕ್ಷಿಸೋಣ. ಥ್ಯಾಂಕ್ ಯು. ನಮ್ಮ ಜೊತೆ ಹೇಳ್ಬೇಕು ಇವತ್ತು ನೋಡಿ. ಅಪ್ಪ ಹೇಳ್ತೀನಿ ಸ್ಕೂಟಿ ತೆಗಿಬೇಕು, ನಾ ಹೇಳ್ಬೇಕು ಎಲೆಕ್ಟ್ರಿಕ್ ಸ್ಕೂಟಿ ತೆಗಿ ಅವ್ರಿಗೆ ಹೋಗೋಣ. ಏನು ಕೊಡಲಿ? 4 ಕೋಲ್ಡ್ ಕಾಫಿ. ಸರಿ ಆಯಿತು. ಅಣ್ಣ, ಪ್ಲಾಸ್ಟಿಕ್ ಕಪ್ ಉಪಯೋಗಿಸಬೇಡಿ, ಸ್ಟೀಲ್ ಅಥವಾ ಭರಣಿಯನ್ನು ಉಪಯೋಗಿಸಿ. ಅಮ್ಮ ನೀವು ಹೇಳಿದಾಗೆಲ್ಲ ಕೇಳಿಸ್ಕೊಂಡಿದ್ರೆ ಇಲ್ಲಿ ಪಾತ್ರೆ ತೊಳಿಕೆ ಜನ ಇಲ್ಲ, ಬೇಕಾದರೆ ಕುಡಿಯಿರಿ. ಅಣ್ಣ, ಪ್ಲಾಸ್ಟಿಕ್ ಎಷ್ಟು ಹಾನಿಕಾರ ಗೊತ್ತಾ? ಅದು ಮಣ್ಣಿನಲ್ಲಿ ಕರಗುವುದಿಲ್ಲ. ಬೆಂಕಿಗೆ ಹಾಕಿದರೆ ಸುಟ್ಟರೆ ಅದು ಕ್ಲೈಮೇಟಿಗೆ ಹೋಗಿ ಫುಲ್ ಪೊಲ್ಯೂಷನ್ ಆಗ್ತದೆ. ಓ ಹೌದಾ, ಇದು ನನಗೆ ಗೊತ್ತಿರಲಿಲ್ಲ. ಆಯಿತು, ಹಾಗಾದರೆ ನಮಗೆ ಸ್ಟೀಲ್ ಕಪ್ನಲ್ಲಿ ಕಾಫಿ ಕೊಡಿ. ಇನ್ನು ಯೂಸ್ ಮಾಡಬೇಡಿ ಪ್ಲಾಸ್ಟಿಕ್ಕನ್ನು. ಮನೆಗೆ ತೆರಳಿದ ಅಭಿ. ಅಭಿ ಅಭಿ ಎಲ್ಲಿದ್ದೀಯಾ? ಹೇಳಿ ಅಪ್ಪ, ಇಲ್ಲಿದ್ದೇನೆ. ಓ ನೀನು ಇಲ್ಲಿದ್ದೀಯಾ? ಒಮ್ಮೆ ತೋಟಕ್ಕೆ ಹೋಗಿ ಬರುವ. ಯಾಕೆಪ್ಪ? ಸ್ಪ್ರಿಂಕ್ಲರ್ ಸರಿ ಮಾಡ್ಲಿಕ್ಕಿತ್ತು. ಸರಿ, ಹೋಗುವ. ಈ ಸರ್ತಿ ಫಸಲು ಕಮ್ಮಿ ಅಲ್ಲ ಮಗ. ರಾಮ ಹೇಳ್ತಿದ್ದ ಯೂರಿಯಾ ಸುಫಾಲೆಲ್ಲ ಹಾಕ್ಬೇಕು, ಆಗುವಾಗ ಇಳುವರಿ ಚಂದ ಬರ್ತದೆ ಅಂತ. ಈ ವರ್ಷದಿಂದ ಅದನ್ನೇ ಮಾಡಬೇಕು. ಬೇಡಪ್ಪ, ಇಂಥ ರಾಸಾಯನಿಕ ಗೊಬ್ಬರಗಳನ್ನೆಲ್ಲ ಕೃಷಿಗೆ ಹಾಕ್ಬಾರ್ದು. ಯಾಕೆ ಮಗ? ಮೊದಲು ಒಳ್ಳೆ ಇಳುವರಿ ಬರ್ತದೆ, ಆಮೇಲೆ ಮಣ್ಣಿನ ಫಲವತ್ತತೆ ಮತ್ತು ಗಿಡಗಳ ಫಲವತ್ತತೆ ಎಲ್ಲ ಕಡಿಮೆ ಆಗ್ತಾ ಹೋಗ್ತದೆ. ಮತ್ತೆ ಯಾವ ಗೊಬ್ಬರ ಹಾಕಿದ್ರೆ ಒಳ್ಳೇದು? ಸಾವಯವ ಗೊಬ್ಬರ ಮತ್ತು ದನದ ಗೊಬ್ಬರ ಹಾಕಿದ್ರೆ ಒಳ್ಳೇದಪ್ಪ. ನಮಗೆ ಇವತ್ತು ಕಾಲೇಜಲ್ಲಿ ಇದರ ಬಗ್ಗೆ ಸುದ್ದಿಗೋಷ್ಠಿ ಇತ್ತು, ಅದರಿಂದ ಇಷ್ಟೆಲ್ಲ ಗೊತ್ತಾಯ್ತು ನಮಗೆ. ಓ ಹೌದಾ, ಒಳ್ಳೇದಾಯ್ತು ಮಗ ನೀವು ಇದರ ಬಗ್ಗೆ ಹೇಳಿದ್ದಕ್ಕೆ. ನಾವಿನ್ನು ಮುಂದೆ ಸಾವಯವ ಗೊಬ್ಬರವನ್ನು ಉಪಯೋಗಿಸುವ. ಸರಿಯಪ್ಪ, ನೀವು ಇದನ್ನು ಬೇರೆಯವರಿಗೂ ಹೇಳಿ
ಇದರಿಂದ ನಮ್ಮ ಪರಿಸರ ಒಳ್ಳೇದಾಗ್ತದೆ. ಆಯ್ತು ಮಗ, ಹಾಗೆ ಮಾಡ್ತಾನೆ. ಸುಮಾಳ ಮನೆಯಲ್ಲಿ ಸ್ಕೂಟಿ ತೆಗೆಬೇಕು ಅಂತ ಹೇಳ್ತಿದ್ರಲ್ಲ, ಎಂತಾಯ್ತು? ಅಪ್ಪ ನೋಡಿ ಅಂತೆ ಸ್ಕೂಟಿ ಹೇಗಿದೆ? ನೋಡ ತೋರಿಸ. ಇದೆಂತ ಸ್ಕೂಟಿ? ಎಲೆಕ್ಟ್ರಿಕ್ ಸ್ಕೂಟಿ ಅಪ್ಪ. ಎಲೆಕ್ಟ್ರಿಕ್ ಸ್ಕೂಟಿಯಾ? ಇದಕ್ಕಿಂತ ನಮ್ಮ ಮಾಮನ ಸ್ಕೂಟಿ ಆಗ್ಬೋದಲ್ಲ? ಈಗೆಂತ ನೀವು ಹೇಗೆ ಹೇಳ್ತಿದ್ದ? ಎಲೆಕ್ಟ್ರಿಕ್ ಸ್ಕೂಟಿ ಇದೀಗ ಟ್ರೆಂಡ್ ಅಲ್ಲಿ ಇರುವುದು ಗೊತ್ತುಂಟಾ? ಎಷ್ಟು ಒಳ್ಳೆ ಫೀಚರ್ಸ್ ಬಂದಿದೆ ಎಲೆಕ್ಟ್ರಿಕ್ ಸ್ಕೂಟಿಯಲ್ಲಿ ಕೂಡ. ಎಷ್ಟೋ ಮೈಲೇಜ್ ಕೂಡ ಕೊಡು ಹೋಗ್ತದೆ ಇವಾಗ. ಕಾಸ್ಟ್ ಕೂಡ ಕಡಿಮೆ ಇದೆ ಎಲೆಕ್ಟ್ರಿಕ್ ಸ್ಕೂಟಿ. ನಾವು ಇದನ್ನೇ ಪರ್ಚೇಸ್ ಮಾಡುವಪ್ಪ. ಪರಿಸರ ಸ್ನೇಹಿ ಅಮ್ಮ ಇದು. ಎಷ್ಟು ಇದರಿಂದ ಯಾವ್ದು ಎಫೆಕ್ಟ್ ಆಗುದಿಲ್ಲ ಪರಿಸರಕ್ಕೆ ಕೂಡ. ನಾವು ಇದನ್ನೇ ಪರ್ಚೇಸ್ ಮಾಡೋಣ. ಅಂದ್ರೆ ಇದನ್ನೇ ತಗೊಳ್ಳುವ. ಸರಿಯಪ್ಪ, ಥ್ಯಾಂಕ್ ಯು. ನಾವು ಇದನ್ನೇ ತಗೊಳ್ಳಾಗಿದ್ರೆ